ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತಿಪಾದಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಪ್ತಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ ಪ್ರತಿವಾದಿ ಮದಚ್ಛಿರಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 38ನೆಯ ಸುಧಾಮೂಲ. ಇದೇವರೆಗೆ ಬಿಂಬ ಮತ್ತೆ ಪ್ರತಿಬಿಂಬ ಇವೆರಡು ಒಂದೇ ನಿಮಿಷ. ಬಿಂಬ ಪ್ರತಿಬಿಂಬಗಳು ಒಂದೇ ಅಂತ ಆಕ್ಷೇಪ ಬಂದಿತ್ತು. ಅಂದ್ರೆ ಬಿಂಬ ಬೇರೆ ಅಲ್ಲ, ಪ್ರತಿಬಿಂಬ ಬೇರೆ ಅಲ್ಲ. ಯಾಕೆಂದ್ರೆ ಸೂರ್ಯ ಮತ್ತೆ ಅಂದ್ರೆ ಆಕಾಶದಲ್ಲಿ ಕಾಣುವಂತಹ ಸೂರ್ಯ, ನೀರಿನಲ್ಲಿ ಕಾಣುವಂಥವ್ನು ಇಬ್ರು ಒಂದೇ, ಬೇರೆ ಅಲ್ಲ. ಒಂದ್ ವೇಳೆ ಬೇರೆ ಅಂತ ಆಗಿದ್ರೆ ಯಾಕೆ ಸೂರ್ಯ ಅಂತ ಕರಿತೀರಿ? ನೀರ್ನಲ್ಲಿ ಕಾಣುವಂತ ಸೂರ್ಯ ಅಂತ ಯಾಕೆ ಕರಿತೀವಿ? ಅವನೇ ಆದ್ರಿಂದ. ಅಥವಾ ಇದು ಕನ್ನಡಿ ಮುಂದೆ ನಮ್ಮ ಮುಖ ನಾವು ನೋಡ್ಕೊಳ್ತೀವಿ, ಆ ಮುಖ ನನ್ನ ಮುಖ ಅಂತ ನಾವು ಹೇಳ್ತೀವಿ, ಆ ಬೇರೆಯವ್ರ ಮುಖ ಅಂತ ನಾವು ಹೇಳಲ್ಲ. ಯಾಕೆ? ಅದ್ ನೀವೇ ಆದ್ರಿಂದ.
ಅಂದ್ರೆ ಈ ತರ ಮಾತಿನ ಮುಖಾಂತರ ನಮ್ಗೇನ್ ಅನ್ಸುತ್ತೆ, ಹೌದಾ ನಿಜವಾಗ ಆದ್ರೆ ಬಿಂಬ ಪ್ರತಿಬಿಂಬ ಒಂದೇ ಅಂತ ಅನ್ಸತ್ತೆ. ವಾಸ್ತವಿಕ ಹಾಗಲ್ಲ. ಬಿಂಬ ಬೇರೆ, ಪ್ರತಿಬಿಂಬ ಯಾವತ್ತೂ ಬೇರೆ. ಈಗ ನಾವು ನಮ್ ನೆರಳನ್ನ ನೋಡ್ಕೊಳ್ತೀವಿ, ಇದ್ ಯಾರ ನೆರಳು? ನನ್ನ ನೆರಳು. ಏನ್ ಬೇರೆಯವ್ರ ನೆರಳ? ಅಲ್ಲ. ಮತ್ ನಾವೇ ಅಲ್ವಾ ಅಂತ. ನನ್ನ ನೆರಳು ನಿಜ, ಅದ ನಾನೇ ಅಲ್ಲ. ನನಗಿಂತ ಅದು ಬೇರೆ, ಆದ್ರೆ ನನ್ನ ತರಹ ಅದ್ ನೋಡ್ಲಿಕ್ಕಿದೆ ಅಷ್ಟೆ. ಹಾಗೆ ಸೂರ್ಯ ಬೇರೆ, ನೀರ್ನಲ್ಲಿ ಕಾಣುವಂತಹ ಸೂರ್ಯ ಕ ಅಂತ ಕರಿಬೇಕು ಅವನನ್ನ. ಸೂರ್ಯ ಕ, ಬರೀ ಸೂರ್ಯ ಅಲ್ಲ. ಆ ಸೂರ್ಯ ಕ ಬೇರೆ, ಸೂರ್ಯ ಬೇರೆ. ಯಾಕೆ ಬೇರೆ? ಮತ್ ಹಾಗಾದ್ರೆ ಯಾವ ಶಬ್ದ ಬಳಸ್ತೀರಿ? ಸೂರ್ಯ ಅನ್ನೋ ಶಬ್ದ ಬಳಸ್ತೀರಿ ಅಂದ್ರೆ ಸೂರ್ಯ ಕ ಅನ್ನೋ ಶಬ್ದ ಬಳಸ್ತೀವಿ. ಯಾಕೆ? ಸೂರ್ಯನ ತರ ಅವನಿರೋದ್ರಿಂದ ಅಷ್ಟೇ, ಹೊರತು ಅವನು ಸೂರ್ಯನೇ ಅಲ್ಲ. ಹೋಲಿಕೆ ಇದ್ದಾಗ ಇವನ್ ತರ ಇದ್ದಾರೆ ಅಂತ ಹೇಳಿ ಆ ಶಬ್ದದಿಂದ ಕರೆಯೋದಿದೆ. ಸ್ವಲ್ಪ ವ್ಯತ್ಯಾಸ ಇದೆ. ಸೂರ್ಯ ಕ ಅಂತ ಹೇಳ್ಬೇಕಂತೆ ನೀರ್ನಲ್ಲಿ ಕಾಣೋ ಸೂರ್ಯನಿಗೆ, ಹೊರತು ಸೂರ್ಯ ಅಂತ ಸಾಕ್ಷಾತ್ತಾಗಿ ಶಬ್ದ ಬಳಸೋ ಹಾಗಿಲ್ಲ. ಇಲ್ಲ ನೀವೇನ್ ಹೇಳ್ಬೇಕು? ನೀರ್ನಲ್ಲಿ ಕಾಣುವಂತಹ ಸೂರ್ಯ ಅಂದ್ರೆ ಅದು ಸ್ಪಷ್ಟ. ನೀರ್ನಲ್ಲಿ ಕಾಣುವಂತಹ ಸೂರ್ಯ ಅಂದ್ರೆ ಅದು ಬೇರೆ. ಆಮೇಲೆ ಆಕಾಶದಲ್ಲಿರೋ ಸೂರ್ಯನೇ ಇಲ್ಲಿ ಬಂದದ್ದಲ್ಲ, ಅವನ ಪ್ರತಿಬಿಂಬ ಇಲ್ಲಿ ಮೂಡ್ತಾ ಇದೆ ಅಂತ ಅರ್ಥ. ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಾಗ ಇದು ನನ್ನ ಮುಖ, ನಾನೇ ಅದಲ್ಲ. ಯಾಕೆ? ಒಂದು ಕಾರಣ ಕೊಟ್ರು ನೆನ್ನೆ ದಿವ್ಸ. ಆ ಪ್ಯಾರ ಶುರುವಾಗಿದೆ ಈಗ 38ನೇ ಸುಧಾಮೂಲ. ಅದ್ರಲ್ಲಿ 2ನೇ ಲೈನ್ಗೆ ಅರ್ಥವನ್ನ ನೋಡಿದ್ವಿ. ನತಾವತ ಪ್ರತ್ಯಕ್ಷಂ ತಸ್ಯ ಪ್ರತ್ಯಕ್ತ್ವ ಪರಾಕ್ತ್ವಾದಿನ ಭೇದಗ್ರಾಹಿತ್ವ. ಅಂದ್ರೆ ಕನ್ನಡಿ ಒಳಗಡೆ ಇದೆ ಆ ಮುಖ, ನಾವು ಹೊರಗಡೆ ಇದೀವಿ. ಒಂದು ಪ್ರತ್ಯಕ್, ಮತ್ತೊಂದು ಪರಾಕ್. ಪ್ರತ್ಯಕ್ ಅಂದ್ರೆ ಒಳಗಡೆ ಇರೋದು ಅಂತ ಅರ್ಥ, ಪರಾಕ್ ಅಂದ್ರೆ ಹೊರಗಿರೋದು. ಒಂದ್ ವೇಳೆ ಎರಡೂ ವಸ್ತು ಒಂದೇ ಆಗಿದ್ರೆ ಎರಡು ಒಂದೇ ಕಡೆ ಇರ್ಬೇಕು, ಒಂದು ಹೊರಗಡೆ ಒಂದು ಒಳಗಡೆ ಅಂತ ಹಾಗಿರ್ಬಾರ್ದು. ಆದ್ರಿಂದ ಇದು ಸರಿಯಲ್ಲ. ಇದು ನಮಗೆ ಪ್ರತ್ಯಕ್ಷತಃ ಗೊತ್ತಾಗ್ತಾ ಇದೆ, ಕಣ್ಣಾರೆ ನಾವು ನೋಡ್ತಾ ಇದೀವಿ. ಅದನ್ನ ಸ್ಪಷ್ಟವಾಗಿ ನಾವು ಬೇರೆ, ನಮ್ಮ ಪ್ರತಿಬಿಂಬ ಬೇರೆ. ಸೂರ್ಯ ಬೇರೆ, ಸೂರ್ಯನ ಪ್ರತಿಬಿಂಬ ಬೇರೆ. ಯಾಕೆ? ಎರಡು ಒಂದೇ ಸ್ಥಳದಲ್ಲಿಲ್ಲ. ನೀರಿನ ಒಳಗಡೆ ಒಬ್ಬ ಇದ್ದಾನೆ, ಹಾಗೆ ಕಾಣುತ್ತೆ ನಮ್ಗೆ ನೀರಿನ ಮೇಲ್ ಕಾಣೋದ್ರಿಂದ. ಇನ್ನು ಜೊತೆಗೆ ಸೂರ್ಯ ಮೇಲಕ್ಕೆ ಆಕಾಶದಲ್ಲಿ ಇದ್ದಾನೆ, ಒಬ್ಬ ಆಕಾಶದಲ್ಲಿ, ಒಬ್ಬ ನೀರಿನಲ್ಲಿ. ಒಬ್ಬನೇ ಆಗಿದ್ರೆ ಬೇರೆ ಬೇರೆ ಕಡೆ ಯಾಕೆ ಕಾಣ್ತಾನೆ? ಒಬ್ಬನೇ ಆಗಿದ್ರೆ ಅವ್ನು ಒಂದೇ ಕಡೆ ಕಾಣ್ಬೇಕು. ಈಗ ನಾವು ಒಮ್ಮೆಲೆ ಈ ಮನೇಲೂ ಕಾಣ್ತೀವಿ, ಪಕ್ಕದ ಮನೇಲೂ ಕಾಣ್ತೀವಿ ಅಂತಿಲ್ಲ. ಯಾಕೆ? ನಾವು ಒಬ್ರೆ, ನಾವು ಬೇರೆ ಅಲ್ಲ. ಅಥವಾ ದೇವತೆಗಳ ತರ ಸಾಂಶರಲ್ಲ. ಒಂದೊಂದು ಅಂಶ ಇದ್ರೆ ಒಂದ್ ಅಂಶದಲ್ಲಿ ಇರ್ತಾರೆ, ಇನ್ನೊಂದ್ ಅಂಶ ಇನ್ನೊಂದ್ ಕಡೆ ಇರ್ತಾರೆ, ಆ ತರ ಹೇಳ್ಬೋದು. ಆದ್ರೆ ಇವ್ರ ಅಂಶಿ ಅದ್ಯಾವ್ದು ಒಪ್ಪಲ್ಲ ಈಗ ಸದ್ಯಕ್ಕೆ. ಪೂರ್ವ ಪಕ್ಷಿ, ಅವ್ನ್ ಪ್ರಶ್ನೆ ಮಾಡೋರಂತೂ ಹಾಗೇನು ಒಪ್ಪಲ್ಲ. ಅವನಿಗೇನ್ ಸಮಾಧಾನ ಕೊಡ್ಬೇಕು? ಕನ್ನಡಿ ಮುಂದೆ ನಿಂತಾಗ ನೀರಂತೂ ಕನ್ನಡಿ ಒಳಗಡೆ ಇಲ್ಲ. ಕನ್ನಡಿ ಒಳಗಡೆ ಇರೋದು, ಅದು ಕನ್ನಡಿ ಒಳಗಡೆನೆ ಇದೆ ಆ ಮುಖ. ಅದು ಎಂದಿಗೂ ಹೊರಗ್ ಬರಲ್ಲ, ಅದು ಎಂದಿಗೂ ಹೊರಗ್ ಬರಲ್ಲ. ನಾವೆಂದಿಗೂ ಕನ್ನಡಿ ಒಳಗಡೆ ನಾವು ಹೋಗಲ್ಲ, ನಾವು ಹೊರಗಡೆನೆ ಇರ್ತೀವಿ, ಅದು ಒಳಗಡೆನೆ ಇರುತ್ತೆ. ಅಂತೂ ಪ್ರತ್ಯಕ್ತ್ವ ಪರಾಕ್ತ್ವ ಈ ಎರಡು ಶಬ್ದ ಹಾಕಿ ಸ್ಪಷ್ಟವಾಗಿ ಅದು ಬೇರೆ ಇದು ಬೇರೆ ಅಂತ, ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅಂತ ಗೊತ್ತಾದ ಮೇಲೆ ಯಾಕೆ ಬಿಂಬ ಪ್ರತಿಬಿಂಬ ಒಂದೇ ಆಗಬೇಕು ಅಂತ ಯಾಕೆ ಹಠ? ಅದೇನಿಲ್ಲ, ಅವ್ರಿಗೇನ್ ಹಠ? ಪೂರ್ವ ಪಕ್ಷಿಗಳಿಗೆ ಜೀವ ಪರಮಾತ್ಮ ಒಂದೇ ಆಗ್ಬೇಕಷ್ಟೆ. ಅದೇ ಇಬ್ರು ಒಂದೇ, ಅದನ್ನ ಹೇಳಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಬಿಂಬ ಪ್ರತಿಬಿಂಬ ಹೇಳಿದ್ರು ಚಿಂತೆ ಇಲ್ಲ. ಆ ಬಿಂಬ ಪ್ರತಿಬಿಂಬ ಅಂದ್ರೂ ಅದು ಒಂದೇ ಅಂತ ಹೇಳ್ಬೋಣ ಅಂತ ಅವನ ತಲೆಯಲ್ಲಿ ಇರೋದು. ಅದಕ್ಕೆ ಮುಂದಕ್ಕೆ ಹೋಗೋಣ. ಇನ್ನು ಪ್ರತ್ಯಭಿಜ್ಞಾರಂತೂ ಅಸಿದ್ಧಮೇವ. ಅಲ್ಲ, ನನ್ನ ಮುಖಾನೇ ಅಲ್ಲಿ ತೋರ್ತಾ ಇರೋದು ನಾವ್ ಹೇಳ್ತೀವಲ್ಲ. ಈಗ ನಾವು ಕನ್ನಡಿ ಮುಂದೆ ನಿಂತ್ವಿ, ಮುಂಚೆ ನಾವು ಹೇಳಲ್ಲ, ಯಾಕೆ? ಕನ್ನಡಿಲಿ ಏನು ಗೊತ್ತಾಗ್ತಾ ಇಲ್ಲ, ನಾವು ಮುಂದೆ ನಿಲ್ಲಿಲ್ಲ, ಪಕ್ಕಕ್ಕೆ ನಿಂತಿದೀವಿ. ಮುಂದೆ ಹೋಗಿ ನಿಂತ್ವಿ ಕನ್ನಡಿಯ ಮುಂದೆ, ಆಗ ನಾವೇನ್ ಹೇಳ್ತೀವಿ? ನನ್ನ ಮುಖಾನೇ ಅಲ್ಲಿದೆ ಅಂತ ಹೇಳ್ತೀವಲ್ವಾ? ಅಂತಂದ್ರೆ ಯಾರು ಹೇಳಿದ್ದು ನನ್ನ ಮುಖನೇ ಅಲ್ಲಿದೆ ಅಂತ? ಯಾರು ಹೇಳಲ್ಲ, ತಿಳ್ಕೊಳ್ಳೋದು ಇಲ್ಲ ಅಂತ. ನನ್ನ ಮುಖ ಅಲ್ಲಿದೆ ಅಂತ ನಾವು ತಿಳ್ಕೊಳ್ಳೋದು, ನನ್ನ ಮುಖಾನೇ ಅದಲ್ವಾ ಅಂತಂದ್ರೆ ಅದಕ್ಕೆ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಅದಕ್ಕೆ ಬರೀತಾರೆ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಬರೀತಾರೆ. ಎಷ್ಟು ಚೆನ್ನಾಗಿ ಅದಕ್ಕೆ ವಿವರಣೆ ಕೊಟ್ಟಿದ್ದಾರೆ ನೋಡಿ. ರಾಯರು ವಿವರಣೆ ಕೊಡೋದಿಷ್ಟು. ಯಾಕಂದ್ರೆ ಜಯತೀರ್ಥರು ಇಷ್ಟೇ ಬರೆದು ಬಿಟ್ರು, ಪ್ರತ್ಯಭಿಜ್ಞಾನಂತು ಅಸಿದ್ಧಮೇವ, ನಾನೇ, ನನ್ನ ಮುಖಾನೇ ಅದು ಅಂತ. ಈ ರೀತಿ ಇದ್ರೆ ಆತರ ಯಾರಿಗೂ ಜ್ಞಾನ ಬರಲ್ಲ, ಯಾರು ಹೇಳಲ್ಲ ಅಂತ ಇಷ್ಟ ಅನ್ಬಿಟ್ರು. ಆದ್ರೆ ಹೇಗೆ ಅದು? ಅದ್ರ ಒಂದು ಸಣ್ಣದಾದ್ರೂ ವಿವರಣೆ ಮಾಡ್ಬೇಕಲ್ಲ, ಬಹಳ ಕಷ್ಟ. ಅದರ ಪರಿಮಳ ಟಿಪ್ಪಣಿಯಲ್ಲಿ ವಿವರಣೆ ಮಾಡ್ತಾರೆ. ಗ್ರೀವಾಯಾಮೇವ ಮೇ ಮುಖಂ ನ ದರ್ಪಣೆ. ಅದು ಜ್ಞಾನ ಇರೋದು ಸರಿಯಾಗಿದೆಯಂತೆ, ಬಳಸ್ಬೇಕಾದ್ರೆ ಆಚೆ ಈಚೆ ಬಳಸ್ತಾರೆ. ಅದು ನಿಜವಾಗೂ ಆಗಿದೆ, ಕಂಡಿದೆ ನಮಗೂ ಕೂಡ. ಈಗ ಗ್ರೀವ ಆಯಾಮೇವ ಮೇ ಮುಖಂ ನ ದರ್ಪಣೆ. ನನ್ನ ತಲೆ, ನನ್ನ ಮುಖ ಇಲ್ಲಿದೆ, ನನ್ನ ಕುತ್ತಿಗೆ ಮೇಲಿದೆ, ಇದು ಸ್ಪಷ್ಟ. ಗ್ರೀವ ಅಂದ್ರೆ ಕುತ್ತಿಗೆ, ಕುತ್ತಿಗೆಯ ಮೇಲೆ ನನ್ನ ಮುಖ ಇದೆ, ಕನ್ನಡಿಯಲ್ಲಿ ನನ್ನ ಮುಖ ಇಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ, ಕನ್ನಡಿ ಮುಂದೆ ನಿಂತವ್ರು ಎಲ್ರಿಗೂ ಗೊತ್ತು. ಆದ್ರೆ ನಾವೇನ್ ಮಾಡ್ತೀವಿ?
ಮಮ ಮುಖಮೇತತೆ, ನನ್ನ ಮುಖ ಇದು, ನನ್ನ ಮುಖ ಇದು ಅಂತ ಇದು ಉಪಚಾರ, ಗೌಣ ಪ್ರಯೋಗ ಅಂತ ಹೇಳ್ತೀವಿ. ಅದು ನಿಜವಾಗಿ ನನ್ನ ಮುಖ ಅಲ್ಲ, ನನ್ನ ಮುಖದ ಪ್ರತಿಬಿಂಬ, ನನ್ನ ಮುಖದ ತರಹ ಅಲ್ಲಿ ಕಾಣ್ತಾ ಇದೆ ಅಂತ ನಿಜವಾಗಿರೋದು. ಯಾಕೆ? ನನ್ನ ಮುಖನೇ ಆಗಿದೆ, ನನ್ನ ಮುಖ ಹೋಗಿ ಅಲ್ಲಿ ಕೂತ್ಕೊಬೇಕಾಗಿತ್ತು ಒಳಗಡೆ, ಕನ್ನಡಿ ಒಳಗಡೆ, ಆದ್ರೆ ಆಗಿಲ್ಲ. ನನ್ನ ಕುತ್ತಿಗೆಯ ಮೇಲೆ ನನ್ನ ಮುಖ ಇದೆ ಅಂತ ನಮ್ಮ ಎಲ್ರಿಗೂ ಜ್ಞಾನ ಇರುತ್ತೆ. ಆದ್ರೆ ಬಳಸ್ಬೇಕಾದ್ರೆ ಮಾತ್ರ ಶಬ್ದ ನನ್ನ ಮುಖ ಇದು ಅಂತ ಕನ್ನಡಿಯ ಮುಖ ನೋಡ್ಕೊಂಡು ಹೇಳ್ತಾ ಇರ್ತೀವಿ. ಇದು ನಿಜ, ಜ್ಞಾನ ಬರೋದು ಒಂಥರ, ಶಬ್ದ ಬಳಸೋದು ನಾವ್ ಇನ್ನೊಂಥರ. ಇದೇನು ದೊಡ್ಡ ವಿಷಯ ಅಲ್ಲ, ಯಾಕಂದ್ರೆ ಇದ್ದ ಒಂದು ಉದಾಹರಣೆ ಕೊಟ್ರು, ಇದು ಮಾಡಬಾರ್ದು ಅಂತಿಲ್ಲ. ಹೀಗೆ ಅಂದ್ರೆ ಜ್ಞಾನ ಬರೋದು ಒಂದು ಅಥವಾ ಜ್ಞಾನ ಇರೋದು ಒಂದು, ಆದ್ರೆ ಬಳಸ್ಬೇಕಾದ್ರೆ ಬೇರೆ ಶಬ್ದ ಬಳಸ್ತೀವಿ ಅಂತ. ಹಿಂದೆ ಬಂತು ಕೃಷ್ಣಂ ವಸ್ತ್ರಂ ಅಂತೆಲ್ಲ ಉದಾಹರಣೆಯನ್ನು ಕೊಟ್ರು ಸಂಧ್ಯಾಧಿಕರಣದ ಸಂದರ್ಭದಲ್ಲಿ. ಬಟ್ಟೆ ಕೊಳಕಾಗಿದೆ, ಆಗ ಕಪ್ಪಾದ ಬಟ್ಟೆ ಅಂತ ಹೇಳ್ತೀವಿ. ಕೆಸರು ಮೆತ್ಕೊಂಡಿತ್ತು ಬಟ್ಟೆಗೆ, ಕಪ್ಪಾದ ಬಟ್ಟೆ. ನಿಜವಾಗಿ ನಮಗ್ ಗೊತ್ತಿದೆ, ಈ ಬಟ್ಟೆ ಯಾವತ್ತು ಬಿಳಿಯಾಗೆ ಇರೋದು ಬಟ್ಟೆ, ಅದು ಎಂದಿಗೂ ಕಪ್ಪಾಗಲ್ಲ. ಮತ್ ಕಪ್ಪ ಆಯ್ತಲ್ಲ, ಅದು ಕಪ್ಪಾಗಿರೋದು ಯಾವ್ದು ಅದನ್ನ ಹೇಳಿ ಮೊದಲು. ಅದು ಬಟ್ಟೆ ಅಲ್ಲ ನಿಜವಾಗಿ. ಆ ಕಪ್ಪಾಗಿರೋದು ಆ ಇದು ಮಣ್ಣಿನ ಆ ಕಣಗಳೇನಿದೆ ಅದರಲ್ಲಿರೋದು ಕಪ್ಪು. ಆ ಕಪ್ಪು ಬಣ್ಣದ ಆ ಕೆಸರು ಮೆತ್ಕೊಳ್ತು ಯಾವ್ದಕ್ಕೆ? ಬಟ್ಟೆಗೆ. ಆದ್ರಿಂದ ಕೃಷ್ಣಂ ವಸ್ತ್ರಂ ಅಂತ ಕರಿತೀವಿ. ಅದು ನಿಜವಾಗಿ ನಮಗ್ ಗೊತ್ತಿದೆ ಹಾಗಲ್ಲ, ಯಾಕೆ ಸ್ವಚ್ಛ ಮಾಡಿದ್ಮೇಲೆ ಮತ್ತೆ ಬಿಳಿಯಾಗೆ ಇರೋದದು ಆ ವಸ್ತ್ರ. ಹಾಗಾದ್ರೆ ವಸ್ತ್ರ ಬಿಳಿಯಾಗಿದೆ ಅಂತ ನಮಗ್ ಗೊತ್ತಿದ್ರು ಅದು ಕೆಸರು ಮೆತ್ಕೊಂಡೋದ್ರಿಂದ ಆ ಕೆಸರಿನಲ್ಲಿರೋ ಕಪ್ಪು ಬಣ್ಣವನ್ನ ವಸ್ತ್ರದಲ್ಲಿ ಇರೋ ತರ ಕೃಷ್ಣಂ ವಸ್ತ್ರಂ ಅಂತ ಕರಿತೀವಿ. ವಸ್ತುತಃ ಅದು ಶುಕ್ಲಂ ವಸ್ತ್ರಂ, ಬಿಳಿಯಾದ ಬಟ್ಟೆ, ಅದು ಕಪ್ಪಾದ ಬಟ್ಟೆ ಅಲ್ಲ. ಇದಿಷ್ಟು ನಮಗೆ ಗೊತ್ತಿರೋ ವಿಷಯ. ಇದನ್ನ ಇಲ್ಲಿ ರಾಯರು ನಮಗೆ ಗ್ರೀವಾಯಾಮೇವ ಮೇಮುಖಂ ನ ದರ್ಪಣೆ ಕನ್ನಡಿಯಲ್ಲಿ ನನ್ನ ಮುಖ ಇರೋದಲ್ಲ, ನನ್ನ ಕುತ್ತಿಗೆ ಮೇಲೆ ನನ್ನ ಮುಖ ಇದೆ. ಆದ್ರೆ ಮಮ ಮುಖಮೇತತ್, ಆದ್ರೆ ಈ ಕನ್ನಡಿಲ್ ಕಾಣೋ ಮುಖ ಅದು ನನ್ನ ಮುಖ ಅಂತ ನಾವ್ ಯಾಕೆ ಕರಿತೀವಿ ಅಂದ್ರೆ ಅದು ಉಪಚಾರ. ಗೊತ್ತಿದ್ರು ನಾವು ಆ ರೀತಿ ಶಬ್ದವನ್ನ ಶೀಘ್ರವಾಗಿ ಬಳಸ್ಬಿಡ್ತೇವೆ ಅಷ್ಟೇ. ವಿಚಾರ ಮಾಡಿದ್ರೆ ನಮ್ಗೆಲ್ರಿಗೂ ಅದು ಗೊತ್ತಾಗುವಂತಹ ವಿಷಯನೇ ಅಂತ. ಇಷ್ಟಾದ್ಮೇಲೆ ಮುಂದಕ್ಕೆ ಹೋಗೋಣ. ನಾಪಿ ಅನುಮಾನಂ ಲಿಂಗ ಭಾವ. ಏನೊಂದು ಅನುಮಾನ ಇದೆಯಾ? ಅಂದ್ರೆ ಈ ಬಿಂಬ ಮತ್ತೆ ಪ್ರತಿಬಿಂಬ ಒಂದೇ ಅಂತ ಹೇಳಲಿಕ್ಕೆ ಏನಾದ್ರು ಒಂದು ಅನುಮಾನ ಪ್ರಮಾಣ ಕೊಡ್ತೀರಾ? ಕಣ್ಣಾರೆ ಅಂತೂ ನಾವು ನೋಡ್ತಾ ಇದೀವಿ ಬೇರೆ ಬೇರೆ. ಇನ್ನು ಯಾವ ಪ್ರಮಾಣ ಹೇಳ್ಬೇಕು? ಅನುಮಾನ ಹೇಳ್ಬೇಕು. ಪ್ರತ್ಯಕ್ಷ ಅಂತೂ ನಾವ್ ಇಲ್ಲ ಅಂತ ಹೇಳಾಗೋಯ್ತು ಇಷ್ಟೊತ್ತು. ಇನ್ನು ಇದಾದ ಮೇಲೆ ಅನುಮಾನ ಇಲ್ಲ ಅಂತ ಹೇಳ್ತೀವಿ. ಯಾಕೆ? ಅನುಮಾನ ಹೇಳ್ಬೇಕು, ಒಂದು ಕಾರಣ ಸರಿಯಾಗಿ ಕೊಡ್ಬೇಕು. ಈಗ ಪರ್ವತದಲ್ಲಿ ಬೆಂಕಿ ಇದೆ ಅಂತ ತಿಳ್ಕೊಳ್ಳಿ ಅಂದ್ರೆ ಸುಮ್ನೆ ಯಾರು ತಿಳ್ಕೊಳಲ್ಲ, ಅವ್ನಿಗೆ ಒಂದ್ ಸರಿಯಾಗಿ ಕಾರಣ ಕೊಡ್ಬೇಕು. ನೋಡು, ಅಲ್ಲಿ ಮೇಲ್ ನೀನು ಧೂಮ ನೋಡ್ತಾ ಇದಿ, ಧೂಮ ನೋಡಿದ್ಮೇಲೆ ಅಲ್ಲಿ ಬೆಂಕಿ ಇರ್ಲೇಬೇಕಲ್ವಾ? ಯಾಕೆ? ಎಲ್ಲ ಕಡೆ ನೋಡಿದ್ಯಲ್ವಾ ನೀನು, ಆದ್ರೆ ನೀನ್ ತಿಳ್ಕೊಳ್ಳೇಬೇಕು ಹಾಗೆ ಅಂತ. ಅವನಿಗೆ ನಾವು ಅನುಮಾನದ ಪ್ರಕಾರ ಉಪದೇಶ ಕೊಟ್ಟು ಅವ್ನು ಒಪ್ಪಿಸ್ತೀವಿ. ಯಾಕೆ? ಸರಿಯಾಗಿ ಕಾರಣ ಕೊಟ್ಟಿದ್ದಾನೆ ಇವನು, ಸುಮ್ನೆ ಹೇಳಲಿಲ್ಲ. ವಿಷಯ ಹೇಳಿ ಸುಮ್ನೆ ನಂಬಿ ಅಂದ್ರೆ 1000 ಸಲ ಹಿಡಿದು ಯಾರು ನಂಬಲ್ಲ. ಒಂದು ಕಾರಣ ಕೊಟ್ಟ ಸರಿಯಾಗಿ ಅದಕ್ಕೆ ನಂಬ್ತೀವಿ. ಇಷ್ಟ ಆಯ್ತು. ಹಾಗೆ ಇಲ್ಲಿ ಕಾರಣ ಸರಿಯಾಗಿ ಕೊಡ್ಬೇಕು. ಬಿಂಬ ಪ್ರತಿಬಿಂಬ ಎರಡು ಒಂದೇ ಅಂತ ಹೇಳಿಕ್ ಒಂದು ಸರಿಯಾಗಿ ಒಂದು ಕಾರಣ ನೀಡ್ಬೇಕು. ಆ ಕಾರಣ ಯಾವುದು? ನಿನ್ನತ್ರ ಯಾವ ಕಾರಣ ಇಲ್ಲ ಪೂರ್ವ ಪಕ್ಷಿಯ ಹತ್ರ. ಇನ್ನು ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅನ್ಲಿಕ್ಕೆ ನಾವು ಕಾರಣ ಕೊಡ್ತೀವಿ. ಯಾಕೆ? ಒಂದು ಒಳಗಡೆ ಇದೆ, ಒಂದು ಹೊರಗಡೆ ಇದೆ, ಮತ್ತೆ ಕುತ್ತಿಗೆಯ ಮೇಲೆ ನನ್ನ ಮುಖ ಇದೆ, ಅಲ್ಲಲ್ಲ ಅಂತೆಲ್ಲ ನಮಗೆ ಸರಿಯಾಗಿ ಜ್ಞಾನ ಇದೆ. ಇಷ್ಟು ಸಾಕಲ್ಲ. ಇಷ್ಟೆಲ್ಲ ಇದ ಮೇಲೆ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಅಂತ ಹೇಳಲಿಕ್ಕಿದೆ ಕಾರಣ, ಒಂದೇ ಅಂತ ಹೇಳಲಿಕ್ಕೆ ಎಲ್ಲಿ ಕಾರಣ ಉಂಟು? ಅದಿಲ್ಲ ಅಂತ. ಅದಕ್ಕೆ ಇವನೊಂದು ಕಾರಣ ಕೊಡ್ತಾನೆ ಮುಂದಕ್ಕೆ. ಅತ್ಯಂತ ಸಾದೃಶ್ಯಂ. ನೋಡಿ, ತುಂಬಾ ಹೋಲಿಕೆ ಇದೆ, ಅದೆರಡು ಒಂದೇ ಅಂತ ಅರ್ಥ. ತುಂಬಾ ಅಂದ್ರೆ ತುಂಬಾ ಹೋಲಿಕೆ ಇದೆ, ಆಗ ಎರಡು ಒಂದೇ ಅಂತ. ಇದು ಎಂತ ಅಬದ್ಧ, ಇದು ತಪ್ಪು. ಅವನೇನ್ ಹೇಳಿದ್ದು? ತುಂಬಾ ಹೋಲಿಕೆ ಇದ್ರೆ ಎರಡು ವಸ್ತುಗಳಲ್ಲಿ ಆ ಎರಡು ಒಂದೇ ಅಂತ. ನೀನೇ ಹೇಳ್ತಾ ಇದೀವಿ ತುಂಬಾ ಹೋಲಿಕೆ ಅಂತ. ಎರಡು ಒಂದೇ ಅಲ್ಲ, ತುಂಬಾ ಹೋಲಿಕೆ ಅಷ್ಟೇ. ಎಷ್ಟು ಅಂದ್ರೆ ಇದು ಅದಕ್ಕಿಂತ ಬೇರೆ ಅಂತ ಹೇಳಿಕ್ ಬರಲ್ಲ, ಅಷ್ಟು ಹೋಲಿಕೆ ಇದೆ. ಅಷ್ಟು ಹೋಲಿಕೆ ಇದ್ದ ಎರಡು ವಸ್ತು ಇದ್ರೆ ಅದೆರಡು ಒಂದೇ ಅಂತ ಹೇಳೋದ? ಎರಡು ನೀವೇ ಹೇಳ್ತೀರಿ, ಎರಡು ಒಂದೇ ಅಂತ ಹೇಗಾಗೋದು? ಅದು ಬೇರೆ, ತುಂಬಾ ಹೋಲಿಕೆ ಇದೆ ಅಷ್ಟೇ. ಹೋಲಿಕೆ ಇದ್ದ ಕೂಡ್ಲೆ ಭೇದ ಇದ್ದೇ ಇರುತ್ತೆ ಯಾವತ್ತು. ಇವನು ಇವನ್ ತರ ಇದಾನೆ ಅನ್ಬೇಕಾದ್ರೆ ಎರಡು ಬೇರೆ ಬೇರೆ ಇರ್ಬೇಕು. ಇಲ್ಲ ಇವನಿಗ್ ನೋಡು ತುಂಬಾ ಇವನ ಹೋಲ್ತಾನೆ, ಇವನನ್ನ ತುಂಬಾ ಇವನು ಹೋಲ್ತಾನೆ ಅಂತ ಏನರ್ಥ? ಇಬ್ರು ಬೇರೆ ಬೇರೆನೆ, ಅದು ತುಂಬಾ ಗುಣಧರ್ಮಗಳು ತುಂಬಾ ಹೋಲಿಕೆ ಇದೆ ಅಂತ ಅಷ್ಟೇ ಅರ್ಥ. ಇದಕ್ಕೆ ಹೇಗಂದ್ರೆ ಯಮಳರು ದೃಷ್ಟಾಂತ. ಯಮಳರು ಅಂತ ಹಿಂದೆನೂ ಕೂಡ ಬಂತು ಸಂಧ್ಯಾಧಿಕರಣದಲ್ಲಿ. ಅಂದ್ರೆ ಅವಳಿ ಜವಳಿ ಮಕ್ಕಳು ಒಂದೇ ತರ ಇದ್ದಾರೆ, ತುಂಬಾ ಹೋಲಿಕೆ ಇದೆ. ಹಾಗಂತ ಕೂಡಲೇ ಇಬ್ರು ಒಂದೇನಾ? ಅದು ಒಂದೇ ಜೀವನ ಅಲ್ಲ, ಎರಡು ಜೀವ ಅಲ್ಲಿದೆ. ಒಬ್ಬ ವ್ಯಕ್ತಿ ಅವಳಿ ಜವಳಿ ಮಕ್ಕಳು ಅಂತ ಮತ್ತೆ ಯಾಕೆ ಹೇಳೋದು? ಇಬ್ಬರು, ಆದ್ರೆ ತುಂಬಾ ಹೋಲಿಕೆ ಇದೆ ಅಷ್ಟೇ. ಹಾಗಾದ್ರೆ ನೀನು ಕಾರಣ ಕೊಟ್ಟಿದ್ ಸರಿ ಇಲ್ಲ. ಬಿಂಬ ಅವನು ಪ್ರತಿಬಿಂಬನೇ ಆಗಬೇಕು. ಯಾಕೆ? ತುಂಬಾ ಅವರಿಬ್ಬರಲ್ಲಿ ಹೋಲಿಕೆ ಇರೋದ್ರಿಂದ. ತಪ್ಪಾಯ್ತಲ್ಲ, ಈ ಅನುಮಾನ ಸರಿ ಇಲ್ಲ. ಯಾಕೆ? ಯಮಳರಲ್ಲಿ ವ್ಯಭಿಚಾರ ದೋಷ,
ಯಾವ ಯಾವ ವಸ್ತುಗಳಲ್ಲಿ ತುಂಬಾ ಹೋಲಿಕೆ ಇರುತ್ತೋ ಅವೆರಡು ಒಂದೇ ಆಗಬೇಕು ಅಂತಿಲ್ಲ. ಯಾಕೆಂದ್ರೆ ಅವಳಿ ಜವಳಿ ಮಕ್ಕಳಲ್ಲಿ ತುಂಬಾ ಹೋಲಿಕೆ ಇದೆ, ಆದ್ರೆ ಇಬ್ರು ಒಬ್ರೇ ಅಲ್ಲ, ಬೇರೆ ಬೇರೆ, ಸ್ಪಷ್ಟ. ಅಥವಾ ಇಲ್ಲಿ ದೃಷ್ಟಾಂತ ಕೊಡೋದು ನೋಡಿ, ನಮ್ಗೆ ಅವಳಿ ಜವಳಿ ಮಕ್ಕಳ ದೃಷ್ಟಾಂತ ನಾನು ಹೇಳಿದ್ದು. ಇಲ್ಲಿ ಕೊಡೋ ದೃಷ್ಟಾಂತ, ಜಯತೀರ್ಥರು ಕೊಡೋ ದೃಷ್ಟಾಂತ, ಅತ್ಯಂತ ಸಾದೃಶ್ಯ ಸವ್ಯೇತರ ಕರಾದಿನ ವ್ಯಭಿಚಾರ. ಅಯ್ಯೋ, ಕೈ ನೋಡ್ಕೊಳ್ತಿರಲ್ಲ ದಿವ್ಸ, ಒಂದು ಬಲಗೈ ಎಡಗೈ ಎರಡು ಒಂದೇ ತರ ಇದೆ, ತುಂಬಾ ಹೋಲಿಕೆ ಇದೆ. ಅಷ್ಟು ಅತ್ಯಂತ ಹೋಲಿಕೆ ಇದೆ ನಮ್ಮ ಎಡಗೈ ನಮ್ಮ ಬಲಗೈ. ಆದ್ರೆ ಎರಡು ಒಂದೇನಾ? ಎರಡು ಒಂದೇ ಆದ್ರೆ ಒಂದೇ ಕೈ ಇರ್ಬೇಕು ಅವನಿಗೆ, ಆದ್ರೆ ಎರಡು ಕೈ ಅವ್ನು ನೋಡ್ಕೊಳ್ತಾ ಇದ್ದಾನೆ. ಆದ್ರೆ ಸ್ಪಷ್ಟವಾಗಿ ನಮ್ಗೇನು ಗೊತ್ತಾದೆ, ಸವ್ಯ ಇತರ ಕರಾದಿನ. ಆದ್ರಿಂದ ಸವ್ಯೇತರ ಕರ ಅಂದ್ರೆ ಎಡದ ಕೈ ಎಡ ಕೈ ಮತ್ತೆ ಬಲಕೈ, ಬಲಕೈಯಲ್ಲ ಸಾದೃಶ್ಯ ಎಡಕೈನಲ್ಲಿದೆ, ಎಡಕೈಯ ಸಾದೃಶ್ಯ ಬಲಗೈನಲ್ಲಿದೆ. ಇಷ್ಟಿದ್ರು ಕೂಡ ಎರಡು ಕೂಡ ಬೇರೆ ಬೇರೆ. ಈ ಅವಳಿ ಜವಳಿ ಮಕ್ಕಳ ದೃಷ್ಟಾಂತ ನಮಗೆ ಜಯತೀರ್ಥರು ಸೂಚನೆ ಮಾಡಿದ್ದಾರೆ. ಅಲ್ಲಿ ಸವ್ಯೇತರ ಕರ ಆದಿನ ಅಂತ, ಇದನ್ನೇ ಮೊದಲಾದ ದೃಷ್ಟಾಂತ, ಈ ತರ ಇರೋದನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಇನ್ ಯಾವ್ದ್ಯಾವ್ದು ಹೋಲಿಕೆ ಇದೆಯೋ ಅಂತಹ ವಸ್ತುಗಳನ್ನೆಲ್ಲ ತಗೊಳ್ಬೇಕು ಅಂತ ಅರ್ಥ. ಇನ್ನು ಮುಂದಕ್ಕೆ ಹೋಗೋಣ. ಇಷ್ಟು ಒಂದಾಯ್ತು. ಇವ್ರು ಏನ್ ಒಪ್ಪಿಸ್ಲಿಕ್ಕೆ ಹೋಗ್ತಾ ಇದಾರೆ ನಮ್ ಕೈಲಿ ಪೂರ್ವ ಪಕ್ಷಿ? ಬಿಂಬ ಪ್ರತಿಬಿಂಬ ಒಂದೇ ಆಗಬೇಕು ಅಂತ ಅನ್ಕೊಂಡು ಹೊರಟ್ರು. ಆದ್ರೆ ಸರಿಯಾಗಿ ಕಾರಣ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಅನುಮಾನ ಇಲ್ಲ ನಿಮ್ಮ ಹತ್ರ ಅಂತ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇಷ್ಟಾದ ಮೇಲೆ ವೈಧರ್ಮ್ಯಾಭಾವಸ್ಯ ಚ ಅಸಿದ್ಧತ್ವಾತ್ ಅಂತ ಮುಂದೆ ಇನ್ನೊಂದು. ವೈಧರ್ಮ್ಯಾಭಾವ ಅಂದ್ರೆ ಇವ್ರು ಹೇಳೋದು, ಒಂದು ವೇಳೆ ಬಿಂಬ ಪ್ರತಿಬಿಂಬ ಒಂದೇ ಆಯ್ತು ಅಂದ್ರೆ ಅವೆರಡರಲ್ಲಿ ವಿರುದ್ಧ ಧರ್ಮ ಕಾಣಬಾರ್ದು. ಈಗ ಹೋಲಿಕೆ ಹೇಳ್ತಾ ಇರ್ತೀವಿ ಎರಡು ವಸ್ತುಗಳು, ಇದು ಅದೇ ವಸ್ತು ಅಥವಾ ಇದು ಅದ್ರ ತರ ಇದೆ ಅಂದಾಗ ಏನೋ ಬೇರೆ ವಿರುದ್ಧವಾಗಿ ಧರ್ಮ ಕಾಣಬಾರ್ದು. ಹೋಲಿಕೆ ಇಲ್ಲದೆ ಇರುವಂತಹದ್ದು ವಿರುದ್ಧವಾಗಿ ಒಂದು ಧರ್ಮ ಇದು ಕಾಣಬಾರ್ದು. ಯಾವತ್ತು ಬಿಂಬ ಪ್ರತಿಬಿಂಬ ಒಂದೇ ಅನ್ಬೇಕಾದ್ರೆ ಅವೆರಡರಲ್ಲಿ ಯಾವುದೇ ಒಂದು ವಿರುದ್ಧ ಧರ್ಮ ಕಾಣಬಾರ್ದು. ಈಗ ಉದಾಹರಣೆಗೆ ವಿರುದ್ಧ ಧರ್ಮ ಕಾಣತ್ತೆ ಎಲ್ಲಿ ಅಂದ್ರೆ, ಈಗ ಕನ್ನಡಿ ಮುಂದೆ ನಿಂತಾಗ ನಮ್ಮ ಎಡಭಾಗ ಅಲ್ಲಿ ಬಲಭಾಗ, ಬಲಭಾಗ ಎಡಭಾಗ, ಈ ತರ ಸವ್ಯೇತರ ವ್ಯತ್ಯಾಸ ಆಗತ್ತೆ ಕನ್ನಡಿ ಮುಂದೆ ನಿಂತಾಗ. ಇದು ಎಲ್ಲಾ ಕಡೆನೂ ಅಷ್ಟೇ. ಬಿಂಬ ಪ್ರತಿಬಿಂಬ ಸ್ಥಳದಲ್ಲಿ ನಮ್ಮ ಬಿಂಬದಲ್ಲಿ ಇರುವಂತಹ ಬಲ ಎಡ ಅಲ್ಲಿ ಆಚೆ ಈಚೆ ಆಗತ್ತೆ. ಇದು ಅನುಭವ ಸಿದ್ಧ. ಹಾಗಾದ್ರೆ ವೈಧರ್ಮ್ಯ ವ್ಯತ್ಯಾಸ ಇರಬಾರದು ಅಂತ ಹೇಳಿದ್ರಿ. ಬಿಂಬ ಪ್ರತಿಬಿಂಬ ಒಂದೇ ಆದ್ರೆ ವ್ಯತ್ಯಾಸ ಇರೋದಿಲ್ಲ, ಆದ್ರೆ ವ್ಯತ್ಯಾಸ ಕಾಣ್ತಾ ಇದೆ ಸ್ಪಷ್ಟವಾಗಿ. ವ್ಯತ್ಯಾಸ ಯಾವಾಗ ಕಾಣತ್ತೆ ಹೇಳಿ? ಯಾವಾಗ ಕಾಣತ್ತೆ ಅಂದ್ರೆ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಆದ್ರಿಂದ ಕಾಣ್ತಾ ಇದೆ. ಒಂದೇ ಆಗಿದ್ರೆ ಎಂದಿಗೂ ಕೂಡ ಎಡ ಎಡವೇ, ಬಲ ಬಲನೆ, ಈ ತರನೇ ಕಾಣ್ಬೇಕಾಗಿತ್ತು. ಇದನ್ನ ವೈಧರ್ಮ್ಯಾಭಾವಸ್ಯ ಚ ಅಸಿದ್ಧತ್ವ ಅಂತ ಅದನ್ನ ಬಿಡಿಸಿದ್ದಾರೆ. ಇದು ಶಾಸ್ತ್ರ ಶಬ್ದ ಬಳಸ್ತಾ ಇಲ್ಲ, ಅಲ್ಲಿ ವಿವರಣೆ ಕೊಟ್ಟ ಆಮೇಲೆ ನಂತರ ಅದಕ್ಕೆ ಬರ್ತೇನೆ. ಅಂತೂ ಅನುಮಾನ ಪ್ರಮಾಣ ಇದೆಯಾ ಇಲ್ವಾ ಅಂತ ಚರ್ಚೆ ಮಾಡ್ಕೊಂಡು ಇದೆ ಅಂತ ಒಪ್ಪಿಕೊಂಡು, ಇಲ್ಲ ನೀವು ಅನುಮಾನ ಯಾವ್ದನ್ನ ಮಾಡ್ತೀರಿ ಅದು ಸರಿ ಇಲ್ಲ, ಯಾವ ಕಾರಣ ಕೊಟ್ಟರು ಅದು ಸರಿ ಇಲ್ಲ. ಒಂದು ನಮ್ಗೆಲ್ರಿಗೂ ಅದು ಗೊತ್ತೇ ಇಲ್ಲ ವಿಷಯ, ಇನ್ನೊಂದು ಇದ್ರೂ ದೋಷ ಇದೆ, ಅದ್ ಸರಿ ಇಲ್ಲ ಅಂತ ಹೀಗೆ ಹೇಳ್ತಾ ಬರ್ತಾ ಇದೆ. ಮುಂದೆ ಇನ್ನೊಂದು ಕಾರಣ ಕೊಡ್ತಾರೆ. ಇಲ್ಲ, ಈಗ ಬಿಂಬ ಪ್ರತಿಬಿಂಬ ಎರಡು ಒಂದೇ. ಯಾಕೆಂದ್ರೆ ಈಗ ನಮ್ಮ ನೆರಳಿದೆ, ನಾವು ನಡೆದಾಗ ನೆರಳು ನಡೆಯತ್ತೆ, ನಾವು ನಿಂತ್ರೆ ನೆರಳು ನಿಲ್ಲತ್ತೆ. ಹೊರತು ನೆರಳು ನಮಗಿಂತ ಮತ್ತೊಮ್ಮೆ ಏನು ಕೆಲಸ ಮಾಡಲ್ಲ. ಈಗ ನಾವು ಸುಮ್ನೆ ನಿಂತ್ವಿ, ನೆರಳು ಕೂಡ ಏನ್ ಮಾಡ್ತಾ ಇರುತ್ತೆ? ನಿಂತಿರತ್ತಷ್ಟೇ, ಅದೇನು ಮಾಡಲ್ಲ. ನಾವು ಓಡಾಡ್ಲಿಕ್ಕೆ ಶುರು ಮಾಡಿದ್ವಾ, ನಮ್ಮ ಜೊತೆಗೆ ನೆರಳು ಛಾಯ ಅದು ಕೂಡ ಓಡಾಡ್ಲಿಕ್ಕೆ ಶುರು ಮಾಡತ್ತೆ. ಹಾಗಾದ್ರೆ ನಾವ್ ಏನ್ ಮಾಡ್ತೀವೋ ಅಷ್ಟೇ ಮಾಡೋದು, ನಾವು ಮಾಡ್ಲಿಲ್ಲ ಅದು ಸುಮ್ನೆ ಇತ್ತು ಅಂದ್ರೆ ಅರ್ಥ ಅದ್ ನಾವೇ ಅಂತ ಅರ್ಥ, ನಮಗಿಂತ ಅದ್ ಬೇರೆ ಅಲ್ಲ ಅಂತ ಕ್ರಿಯಾ ಸಾಮ್ಯ ಅಂತ ಹೇಳ್ತಾರೆ. ಅಂದ್ರೆ ಕ್ರಿಯೆ, ನಾವು ಮಾಡೋ ಕೆಲಸ ವ್ಯಾಪಾರ ಏನಿದೆ ಅದು ಸಮಾನವಾಗಿದ್ರೆ ಆ ಎರಡು ವಸ್ತು ಒಂದೇ ಅಂತ ಅರ್ಥ. ಈಗ ಬಿಂಬ ಪ್ರತಿಬಿಂಬದಲ್ಲೂ ಹಾಗೆ ತಾನೆ. ಕನ್ನಡಿ ಮುಂದೆ ನಿಲ್ತೀವಿ, ನಾವ್ ಏನ್ ಮಾಡ್ತೀವೋ ಹಾಗೆ ಮಾಡುತ್ತೆ ಆ ಕನ್ನಡಿಲಿರೋದು. ನಾವು ಸುಮ್ನೆ ಇದ್ರೆ ಕನ್ನಡಿಲಿರೋದು ಸುಮ್ನೆ ಇರತ್ತೆ. ಅಂತೂ ನಮ್ಮಿಂದ ಪೂರ್ಣವಾಗಿ ಅದು ಅಧೀನತೆಗೆ ಒಳಪಟ್ಟಿರತ್ತೆ. ನಾವ್ ಏನ್ ಮಾಡಿದ್ರು ಕೂಡ ಅದು ಹಾಗೇ ಮಾಡೋದು, ನಾವು ಸುಮ್ನೆ ಇದ್ರೆ ಅದು ಹಾಗೆ ಇರೋದು. ಇದು ಕ್ರಿಯಾ ಸಾಮ್ಯ ಇದೆ, ಪರಸ್ಪರ ವ್ಯಾಪಾರಗಳಲ್ಲಿ ಹೋಲಿಕೆ ಇದೆ. ಆದ್ರಿಂದ ಬಿಂಬ ಪ್ರತಿಬಿಂಬ ಒಂದೇ ಆಗಬೇಕಲ್ವಾ ಅಂತ ಮತ್ತೆ ಒಂದು ಕಾರಣ ಕೊಟ್ಟ. ಅದಕ್ಕೆ ನಾವು ಅದನ್ನ ಉತ್ತರ ಕೊಡ್ಬೇಕಿದನ್ನ. ಈಗ ಕ್ರಿಯಾಸಾಮ್ಯ ಆಗಬೇಕಾದ್ರೆ ಇಲ್ಲ, ಸ್ಪಷ್ಟವಾಗಿ ಕ್ರಿಯಾಸಾಮ್ಯ ಹೇಳ್ಬೇಕು. ಎಲ್ಲಿ ಹೇಳ್ತೀರಿ? ನೆರಳಿಗೂ ಮತ್ತೆ ನಮಗೂ ಹೇಳ್ತೀರಿ. ನಾವು ನಡೆದಾಗ ನೆರಳು ಅದು ಕೂಡ ನಡೆಯತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ. ಇಷ್ಟು ಹೇಳದ ಕೂಡ್ಲೆ ಎರಡು ಒಂದೇ ಆಗಬೇಕು ಅಂತ ಯಾಕೆ? ಅದು ನಮ್ಮ ಅಧೀನ. ಈಗ ನೆರಳು ಹೇಗಿದ್ರು ನಮಗಿಂತ ಅದ್ ಬೇರೆ ನಮ್ಗೆ ಗೊತ್ತಿದೆ. ನಮ್ಮ ನೆರಳು ನಿಜ, ನಾವೇ ನೆರಳು ಅಲ್ಲ, ಅಥವಾ ನೆರಳೇ ನಾವು ಅಲ್ಲ. ನಮ್ಮ ನೆರಳು ಅಂದ್ರೆ ನನಗೆ ಸಂಬಂಧಪಟ್ಟ ನನ್ನ ಆಕೃತಿ, ಅದು ಒಂದು ಆಕಾರ ಅಷ್ಟೇ, ಅದು ನಾನೇ ಅಲ್ಲ. ಯಾಕೆಂದ್ರೆ ಒಂದ್ ವೇಳೆ ನಾನೇ ಅಂತ ಆಗಿದ್ರೆ
ನೆರಳು ಯಾವಾಗ್ಲೂ ಇರಲ್ಲ. ಈಗ ನಾವು ಮನೆಯಲ್ಲಿ ಕೂತೀವಿ, ನಮ್ಮ ನೆರಳು ಏನಿಲ್ಲ. ಅದು ದೀಪ ಇದ್ದಾಗ, ಬೆಳಕಿದ್ದಾಗ ಅಂತ ಸಂದರ್ಭದಲ್ಲಿ ನೆರಳನ್ನ ನಾವು ನೋಡ್ತಾ ಇರ್ತೀವಿ. ಯಾವಾಗ ದೀಪದ ಬೆಳಕು ಇತ್ಯಾದಿಗಳು ಇರೋದಿಲ್ಲ, ಆಗ ನೆರಳು ಇರೋದೇ ಇಲ್ಲ. ಆದ್ರೆ ನಾವಿದೀವಲ್ಲ, ನೆರಳೇ ನಾವು ಅಂತಾಗಿದ್ರೆ ಯಾವಾಗ ಛಾಯಕ್ಕೆ ನಾಶ ಬರುತ್ತೋ, ನೆರಳು ನಾಶ ಆಗುತ್ತೋ, ಅವಾಗ ನಾವು ನಾಶ ಆಗಬೇಕು. ಆದ್ರೆ ನಮ್ಮ ನಾಶ ಆಗಿಲ್ಲ. ಈ ರೀತಿ ಎರಡು ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದನ್ನ ಹೋಲಿಕೆ ಇದ್ದು ಕೂಡ್ಲೆ, ಅಂದ್ರೆ ನಮ್ಮ ಶರೀರಕ್ಕೂ ನಮ್ಮ ಶರೀರದ ನೆರಳಿಗೂ ಹೋಲಿಕೆ ಇದ್ದು ಕೂಡ್ಲೆ ಅಲ್ಲಿ ಭೇದನೆ ಇದೆ. ಎರಡೂ ಕೂಡ ಬೇರೆ ಬೇರೆ ಹೊರತು ಒಂದೇ ಅಲ್ಲ. ಆದ್ರಿಂದ ಇದು ಕೂಡ ಸರಿ ಇಲ್ಲ ಅಂತ ಇಷ್ಟು ಕಾರಣ ಕೊಟ್ಟು, ಇನ್ನು ಮುಂದೆ ಇನ್ನೊಂದು ಕಾರಣಕ್ಕೆ ಹೋಗ್ತಾರೆ. ಇದು ತುಂಬಾ ನಿಧಾನಕ್ಕೆ ಹೇಳ್ಬೇಕಾದ ವಿಷಯ. ದೇಪಿ ಅಂದ್ರೆ ತುಂಬಾ ಕಾರಣ ಕೊಡ್ತಾರೆ ಜಯತೀರ್ಥರು. ಈ ಪ್ರಗಟಕ ಸಾರ ಉಪಮಾಧಿಕರಣದಲ್ಲಿ ಬಹಳ ಮುಖ್ಯವಾದ ಪ್ಯಾರ ಇದು. ಇನ್ನು ಮುಂದೆ ಪೃಥಕ್ ಕಾರಣಾಭಾವಸ್ಯ ನಿತ್ಯೇಶು ವ್ಯಭಿಚಾರ ಅಂತ ಹೇಳ್ತಾರೆ. ಪೃಥಕ್ ಕಾರಣಾಭಾವಸ್ಯ ಅಂದ್ರೆ ಬಿಂಬ ಹುಟ್ಲಿಕ್ಕೆ ಏನು ಕಾರಣ, ಪ್ರತಿಬಿಂಬ ಹುಟ್ಲಿಕ್ಕೆ ಏನು ಕಾರಣ. ಈ ಎರಡಕ್ಕೂ ಬೇರೆ ಬೇರೆ ಕಾರಣ ಇದ್ರೆ ಆ ವಸ್ತುಗಳು ಬೇರೆ ಬೇರೆ. ಈಗ ನಮ್ಮ ಮನೇಲಿ ಎರಡು ಮಡಿಕೆ ಮಾಡಿದ್ವಿ, ಅದು ಮಡಿಕೆಗೆ ಹೋಗ್ತೀನಿ, ಯಾಕೆಂದ್ರೆ ನಮ್ಮ ಶಾಸ್ತ್ರ ಅದೇ ದೃಷ್ಟಾಂತ. ಮಡಿಕೆ ಒಂದಿಷ್ಟು ಮಣ್ಣಿನಿಂದ ಒಬ್ಬ ಮಡಿಕೆ ಮಾಡ್ದ, ಇನ್ನೊಂದಿಷ್ಟು ಮಣ್ಣಿಂದ ಇನ್ನೊಬ್ಬ ಮಡಿಕೆ ಮಾಡ್ದ. ಆ ಎರಡು ಮಡಿಕೆಗೆ ಬೇರೆ ಬೇರೆ ಮಣ್ಣನ್ನು ತಗೊಂಡ್ ಮಾಡ್ತೀವಿ ಮಡಿಕೆನ. ಹಾಗಾದ್ರೆ ಬೇರೆ ಬೇರೆ ಕಾರಣ ಇದ್ರೆ ಆ ವಸ್ತುಗಳಿಗೆ ಅದ್ ಬೇರೆ ಬೇರೆ. ಈಗ ಒಬ್ಬ ಮಣ್ಣನ್ನು ತಗೊಂಡ ಗಣಪತಿ ಮೂರ್ತಿ ಮಾಡ್ದ, ಇನ್ನೊಬ್ಬ ಒಂದಿಷ್ಟು ಮಣ್ಣನ್ನು ತಗೊಂಡ ಅವನೊಂದು ಗಣಪತಿ ಮೂರ್ತಿ ಮಾಡ್ದ. ಮಾಡಿದ್ದು ಮಣ್ಣಿನಿಂದಲೇ ನಿಜ, ಆದ್ರೆ ಆ ಮೂರ್ತಿಗೆ ಬೇಕಾದ ಮಣ್ಣು ಬೇರೆ, ಈ ಮೂರ್ತಿಗೆ ಬೇಕಾದ ಮಣ್ಣು ಅದು ಬೇರೆ, ಮಣ್ಣಿನ ಭಾಗಗಳು ಬೇರೆ, ಅಂದ್ರೆ ಅದರಿಂದ ಮಾಡಿದ್ದು ಬೇರೆ. ಹಾಗಾದ್ರೆ ಏನಾಯ್ತು, ಕಾರಣ ಬೇರೆ ಬೇರೆ ಆದ್ರೆ ಅದರಿಂದ ನಿರ್ಮಾಣ ಮಾಡಿದ ಕಾರ್ಯ ಅದು ಬೇರೆ ಬೇರೆ. ಹಾಗೆ ಬಿಂಬ ಇರ್ಲಿಕ್ಕೆ ಬೇಕಾದ ಕಾರಣವೇ ಬೇರೆ, ಪ್ರತಿಬಿಂಬ ಇರ್ಲಿಕ್ಕೆ ಬೇಕಾದ ಕಾರಣವೇ ಬೇರೆ. ಅಂದ್ರೆ ಪ್ರತ್ಯೇಕವಾಗಿ ಕಾರಣ ಬೇರೆ ಬೇರೆ ಅಂತ ಆದ್ರೆ ಮಾತ್ರ ಆಗ ಆ ಎರಡು ವಸ್ತುಗಳು ಬೇರೆ ಬೇರೆ ಅಂತ ಆಗತ್ತೆ. ಈ ಒಂದ್ ನಿಮಿಷ, 38ರಲ್ಲಿ ಈ ವಿಷಯಗಳೆಲ್ಲ ಇದೆ. 38ರ ಪ್ಯಾರ ನೋಡಿ. ಇಷ್ಟ ಆದ ಮೇಲೆ ಅಂತೂ ಪೃಥಕ್ ಕಾರಣಾಭಾವ ಅಂದ್ರೆ ಪ್ರತ್ಯೇಕವಾಗಿ ಕಾರಣಗಳು ಕಾಣದೇ ಇದ್ರೆ, ಈಗ ಬಿಂಬಕ್ಕೆ ಒಂದು ಕಾರಣ ವಸ್ತು, ಪ್ರತಿಬಿಂಬಕ್ಕೆ ಕಾರಣವಾದ ವಸ್ತು, ಇವೆರಡು ನಮಗ್ ಕಾಣ್ತಾ ಇಲ್ಲ ಅಂತ ಆದ್ರೆ ಎರಡೂ ಕೂಡ ಒಂದೇ ಅಂತ ಹೇಳ್ಬೇಕಲ್ವಾ? ಅಂದ್ರೆ ಅದು ಹಾಗಲ್ವಂತೆ. ಈಗ ನಿತ್ಯ ವಸ್ತುಗಳು ಅಂತ ಇರುತ್ತೆ. ಈ ನಿತ್ಯ ವಸ್ತುಗಳಲ್ಲಾಗಬೇಕಾದ್ರೆ ಈಗ ನೆನೆ ದಿವಸನೂ ಕೂಡ ಬಂತು, ಈಗ ಆಕಾಶ ಇದೆ, ಆಕಾಶವು ಪರಮಾತ್ಮನ ಅಧೀನ ಅಂತೂ ಬೇಕಾದಷ್ಟು ನಿತ್ಯ ವಸ್ತುಗಳಿದೆ. ಅಲ್ಲಿ ಆತ್ಮನೇ ನಿತ್ಯ ವಸ್ತು, ನಾವು ನೀವುಗಳೆಲ್ಲ ನಿತ್ಯ ವಸ್ತುನೇ ಆತ್ಮ. ಈ ನಿತ್ಯ ವಸ್ತುಗಳಿಗಾಗಬೇಕಾದ್ರೆ ಕಾರಣವೇ ಇರಲ್ಲ ವಸ್ತುತಃ. ನೀವೇನ್ ಹೇಳಿದ್ರಿ, ಬಿಂಬಕ್ಕೆ ಒಂದು ಕಾರಣ, ಪ್ರತಿಬಿಂಬಕ್ಕೆ ಒಂದು ಕಾರಣ ಅಂತ ಬೇರೆ ಬೇರೆ ಕಾರಣ ಇದ್ರೆ ಅದರಿಂದ ಹುಟ್ಟಿದ ವಸ್ತುಗಳು ಬೇರೆ ಅಂತ. ಬಿಂಬ ಅದು ನಿತ್ಯವೇ ಆಗಿದೆ, ಪ್ರತಿಬಿಂಬ ಅದು ನಿತ್ಯವೇ ಆಗಿದೆ. ಯಾಕೆ? ಜೀವ ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮನು ಒಬ್ಬ ಜೀವ, ಜೀವ ಅಂತ ಒಬ್ಬ ಜೀವನೇ. ಇಬ್ರು ಜೀವ ಆದ್ರಿಂದ ಇಬ್ರು ನಿತ್ಯ, ಅವರಲ್ಲಿ ಹುಟ್ಟೋದು ಅಂತ ಬರೋದೇ ಇಲ್ಲ. ಮತ್ತೆ ಅನಿತ್ಯ ವಸ್ತು ಯಾವುದಕ್ಕೆ ಹುಟ್ಟಿದೆ ಅದಕ್ಕಾಗಬೇಕಾದ್ರೆ ಬಿಂಬ ಪ್ರತಿಬಿಂಬ ಭಾವದಲ್ಲಿ ಹೇಳ್ಬೋದು, ಒಂದಕ್ಕೆ ಕಾರಣ ಬೇರೆ, ಇದಕ್ಕೆ ಇದು ಕಾರಣ ಬೇರೆ ಅಂತ. ನಿತ್ಯ ಆಗ್ಬಿಟ್ರೆ ಅದಕ್ಕೆ ಕಾರಣವೇ ಇರಲ್ಲ, ಮತ್ತೆ ಸಮಸ್ಯೆನೇ ಇಲ್ವಲ್ಲ ಅಂತ ಇದೊಂದು ಉತ್ತರ ಕೊಡ್ತಾರೆ. ಅಂತೂ ಬಿಂಬ ಪ್ರತಿಬಿಂಬ ಯಾವತ್ತು ಬೇರೆ ಬೇರೆ. ಇಷ್ಟ ಆದ್ಮೇಲೆ ಬಿಂಬ ಕಾರಣ ಮಾತ್ರ ಜನ್ಯತ್ವಸ್ಯ ಸಂದಿಗ್ಧತ್ವ. ಅದ್ ಸರಿ, ಈಗ ನಾವು ಕೇಳ್ತಾ ಇರೋದು ಯಾವ ಹುಟ್ಟುವ ಬಿಂಬ ಪ್ರತಿಬಿಂಬ ಇದೆ, ಬಿಂಬನೂ ಹುಟ್ಟತ್ತೆ, ಪ್ರತಿಬಿಂಬನೂ ಹುಟ್ಟತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಎರಡಕ್ಕೂ ಕಾರಣ ಒಂದೇ, ಬೇರೆ ಬೇರೆ ಕಾರಣ ಅಂತ ಕಾಣ್ತಾ ಇಲ್ಲ. ಹಾಗಾಗಿ ಬಿಂಬ ಪ್ರತಿಬಿಂಬ ಅದನ್ನ ಒಂದೇ ಅಂತ ಹೇಳೋಣ ಅಂತಂದ್ರೆ ಆ ರೀತಿ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದನ್ನ ಅವಲಂಬಿಸಿಕೊಂಡು ಬಿಂಬ ಹುಟ್ಟಿದೆಯೋ ಅದೇ ಕಾರಣದಿಂದ ಪ್ರತಿಬಿಂಬವೂ ಕೂಡ ಆಗಿರ್ಬೇಕು ಅಂತ ಇಲ್ಲವೇ ಇಲ್ಲ ಅಂತ ಇಷ್ಟು ಒಂದು ಕಾರಣವನ್ನ ಕೊಡ್ತಾರೆ. ಅಂತೂ ನಮಗೆ ಬಿಂಬ ಬೇರೆಯಾಗೆ ಕಂಡಿದೆ, ಪ್ರತಿಬಿಂಬ ಬೇರೆಯಾಗೆ ಕಂಡಿದೆ. ಆದ್ರಿಂದ ಅವುಗಳಿಗೆ ಬೇಕಾದ ಕಾರಣಗಳು ಬೇರೆ ಬೇರೆನೆ ಆಗಿರ್ಬೇಕು. ಒಂದ್ ವೇಳೆ ನಿಮ್ಮ ಪ್ರಕಾರ ಇವಾಗ ಯಾವ ಮಣ್ಣಿನಿಂದ ಒಂದು ಮಡಿಕೆ ಮಾಡ್ತೀವೋ ಅದೇ ಮಣ್ಣಿನಿಂದ ಬೇರೆ ಮಡಿಕೆಯನ್ನ ಮಾಡ್ತೀವಿ. ಆದ್ರೆ ನಮ್ಗ್ ಲೋಕಕ್ಕೆ ದೃಷ್ಟಿಯಲ್ಲಿ ಎಷ್ಟು ಮಡಿಕೆ ಮಾಡ್ದ ಅವನು? ಒಂದೇ ಮಾಡ್ದ, ಎರಡು ಮಾಡಿದ. ಹಾಗಾದ್ರೆ ಎರಡು ಅಂತ ಹೇಳ್ತಾ ಇದೀವಿ ಅಂದ್ರೆ ಅಲ್ಲಿ ಎರಡು ವಸ್ತು ಇದೆ ಅಂತ ಅರ್ಥ, ಅದು ಒಂದೇ ಅಲ್ಲ. ಹೀಗೆ ಬಿಂಬ ಪ್ರತಿಬಿಂಬ ಇವೆರಡು ಕೂಡ ಒಂದೇ ಅಂತ ನೀವು ಸಮರ್ಥನೆ ಮಾಡ್ಲಿಕ್ಕೆ ಯಾವ ಕಾರಣವನ್ನು ಸರಿಯಾಗಿ ನಮಗೆ ನೀಡ್ತಾ ಇಲ್ಲ. ಯಾವ ಕಾರಣ ಕೊಟ್ಟು ಅನುಮಾನ ಮಾಡಿದ್ರು ಆ ಅನುಮಾನಕ್ಕೆ ಒಂದು ದೋಷ ಇದ್ದೇ ಇದೆ ಅಂತ ಇಷ್ಟುವರೆಗೆ
ಈ ವಿಷಯವನ್ನು ತಿಳಿಸಿದ್ರು. ಇನ್ನು ಈ ಪ್ಯಾರಾದಲ್ಲಿ ಇನ್ನೊಂದು ಸ್ವಲ್ಪ ವಿಷಯಗಳಿದೆ. ನಿಧಾನಕ್ಕೆ ಈ ಪ್ಯಾರವನ್ನು ಓದಿ ಚೆನ್ನಾಗಿ ನೆನ್ಪಿಟ್ಕೊಡಿ. ಯಾಕಂದ್ರೆ ಹಿಂದಕ್ಕೆ ಬಂದ ವಿಷಯಗಳಲ್ಲೂ ಇಲ್ಲಿ ಸಾರ ಸಂಗ್ರಹವಾಗಿ ಎಷ್ಟು ಹೇಳ್ಬೇಕು, ಈ ಬಿಂಬ ಪ್ರತಿಬಿಂಬದ ಬಗ್ಗೆ ಏನ್ ಚರ್ಚೆ ಇದೆ, ಅದಕ್ಕೇನು ಉತ್ತರ, ಅದೆಲ್ಲ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತೆ ಇನ್ನು ಮುಂದಿನ ಭಾಗವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ನ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ಹರೇ ನಮಃ. ನಮಸ್ಕಾರ ಆಚಾರ್ಯ.